ನಮಸ್ಕಾರ ವೀಕ್ಷಕರೇ. ಇವತ್ತು ಪೋಸ್ಟ್ ಕಾರ್ಡಿಯಕ್ ಸರ್ಜರಿ ಆದಮೇಲೆ ಹೇಗೆ ನಾವು ಎಕ್ಸಸೈಸ್ಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಕಾರ್ಡಿಯಕ್ ಸರ್ಜರಿ ಆದಮೇಲೆ ಬ್ರೀತಿಂಗ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಬ್ರೀತಿಂಗ್ ಎಕ್ಸಸೈಸಸ್ಸು ಮತ್ತು ಶೋಲ್ಡರ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಇನ್ಸಿಷನ್ಸ್ ಮಾಡಿರ್ತಾರೆ, ಆವಾಗ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದು ಕಷ್ಟ ಆಗುತ್ತೆ. ಎಷ್ಟೊಂದು ಉಸಿರಾಡ್ಕೊಳ್ಳೋಕೆ ಕಷ್ಟಪಡ್ತಾರೆ. ಆಮೇಲೆ ಅದರಿಂದ ಸೆಕೆಂಡ್ರಿ ಕಾಂಪ್ಲಿಕೇಟ್ ಶೋಲ್ಡರ್ ಪೇಯ್ನ್ಸ್ ಬರುತ್ತೆ. ಅದು ಫ್ರೋಝನ್ ಶೋಲ್ಡರ್ ಇದ್ದವಾಗ ಇನ್ನೂ ಜಾಸ್ತಿ ಆಗುತ್ತೆ. ಶೋಲ್ಡರ್ ಎತ್ತಕ್ಕೆ ಆಗಲ್ಲ. ಈ ಸರ್ಜರಿ ಆದಮೇಲೆಲ್ಲ ಮದರ್ ಶಿಫ್ಟ್ನೆಸ್ ಆದಮೇಲೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ವೆಯ್ನ್ಸ್ ಕಾಲ ತೆಗ್ದಿರೋದ್ರಿಂದ ಲೆಗ್ ಪೇಯ್ನ್ ಕೂಡ ಬರುತ್ತೆ. ಅದರಿಂದ ಫಸ್ಟ್ ಸರ್ಜರಿ ಆದಮೇಲೆ ಕಾರ್ಡಿಯಕ್ ಸರ್ಜರಿ ಆದಮೇಲೆ ಬ್ರೀತಿಂಗ್ ಎಕ್ಸಸೈಸ್ಗಳನ್ನ ಫಸ್ಟ್ ಶುರು ಮಾಡಬೇಕು. ಯಾಕೆ ಲಂಗ್ಸ್ ಮೇನು ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಲಂಗ್ಸ್ ಪ್ರಾಬ್ಲಮ್ಗಳು ಬರುತ್ತೆ. ಅದರಿಂದ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ. ಅಂದರೆ ಫಸ್ಟು ಕೆಲವೊಂದು ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಬೇಕು. ಫಸ್ಟ್ ನಾರ್ಮಲ್ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು. ಜಸ್ಟ್ ನಾರ್ಮಲ್ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಇರುತ್ತೆ. ಮೂಗಿನ ತೊಗೊಂಡು ಬಾಯಿಂದ ಬಿಡಬೇಕು. ಇದೊಂದು 10 ಟೈಮ್ಸ್ ಮಾಡಬೇಕು. ಬ್ರೀತ್ ಸ್ಟಾರ್ಟಿಂಗಲ್ಲೇ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ಬ್ರೀತಿಂಗ್ ಮಾಡಿ. ಬ್ರೀತಿಂಗ್ ಮಾಡುವಾಗ ಇಲ್ಲಿ ಸೂಚಸ್ ಆಗಿರೋ ಸ್ವಲ್ಪ ನೋವು ಬರುತ್ತೆ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಡೀಪ್ ಬ್ರೀತಿಂಗ್ ಮಾಡಬೇಕು. ನೆಕ್ಸ್ಟು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಹೀಗೆ ಹೊಟ್ಟೆ ಮೇಲೆ ಹಿಂಗೆ ಇಟ್ಕೊಂಡು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಹೀಗೆ ತಗೋಬೇಕು. ಹೀಗೆ ಡೀಪ್ ಬ್ರೀತಿಂಗ್ ಹೀಗೆ ಮಾಡಬೇಕು. ನೆಕ್ಸ್ಟ್ ಎರಡು ಕೈನ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಹೀಗೆ ಡೀಪ್ ಬ್ರೀತಿಂಗ್ ಮಾಡಬೇಕು. ಇದೊಂದು ಎಕ್ಸಸೈಸಸ್ಸು. ನೆಕ್ಸ್ಟ್ ಇದನ್ನು ಕಫ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ಹೀಗೆ ಇಟ್ಕೊಂಡು ಬೆನ್ನ ಮೇಲೆ ಹೀಗೆ ಟ್ಯಾಪ್ ಮಾಡಬೇಕು. ಹೀಗೆ ಅದು ನೀವು ಯಾರೊಬ್ರು ಹೇಳ್ಬೋದು. ಬೆನ್ನ ಹಿಂದೆ ಪೂರ್ತಿ ನಾವು ಹೀಗೆ ಟ್ಯಾಪ್ ಮಾಡಬೇಕಾಗುತ್ತೆ. ಹೀಗೆ ಈ ಭಾಗ ಪೂರ್ತಿ ಹೀಗೆ ಈ ಟ್ಯಾಪ್ ಮಾಡೋದ್ರಿಂದ ಕಫ ಈಸಿಯಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಅಕಸ್ಮಾತ್ ನಾನು ಕಫ ಕಟ್ಕೊಂಡಿದ್ರೆ ಫಸ್ಟ್ ಈಗ ಕಫ ಎಷ್ಟು ನನಗೆ ಸೂಚಸ್ ಹಾಕಿರ್ತಾರೆ, ಅದರಿಂದ ಬರೋದಿಲ್ಲ ಅದು. ಅದರಿಂದ ನೀವೇನು ಮಾಡಿ ಅಂದರೆ ಫಸ್ಟ್ ಹೀಗೆ ಇಟ್ಕೊಳ್ಳಿ, ಹೀಗೆ ಸೂಚಸ್ನ. ನೆಕ್ಸ್ಟು ಫಸ್ಟ್ ಡೀಪ್ ಬ್ರೀತಿಂಗ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಆಮೇಲೆ ಹೋಲ್ಡ್ ಮಾಡಬೇಕು. ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ ಅಂತ ಮಾಡಬೇಕು ಕೆಮ್ಮಕ್ಕೆ. ಫಸ್ಟು ಡೀಪ್ ಬ್ರೀತಿಂಗ್ ಮಾಡಿ, ನೆಕ್ಸ್ಟು 5 ಸೆಕೆಂಡು ಇಟ್ಕೊಳ್ಳಿ, ಆಮೇಲೆ ಜೋರಾಗಿ ಕೆಮ್ಮಿ. ಹೀಗೆ ಆವಾಗ ಸೈಡಲ್ಲಿರೋ ಕಫ ಸೆಂಟ್ರಿಗೆ ಬಂದು ಯಾವಾಗ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಬೆಳಗ್ಗೆಯಿಂದ ಮಾಡಿ ಸಂಜೆ ಬರುತ್ತೆ, ಸಂಜೆ ಮಾಡಿದ್ರೆ ಬೆಳಗ್ಗೆ ಹೊತ್ತು ಆಚೆ ಬರುತ್ತೆ. ನೆಕ್ಸ್ಟ್ ಶೋಲ್ಡರ್ ಶಿಫ್ಟ್ನೆಸ್ಗಳು ಬಂದಿರುತ್ತೆ ನಿಮಗೆ. ಅದರಿಂದ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ಶೋಲ್ಡರ್ಸ್ ಮೂಮೆಂಟನ್ನ ಕೊಡಬೇಕು. ಫಸ್ಟ್ ಹೀಗೆ ಇದೊಂದು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಕೊಡಬೇಕು. ಆಮೇಲೆ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಎಕ್ಸಸೈಸಸ್ ಮಾಡಬೇಕು. ಹೀಗೊಂದು. ನೆಕ್ಸ್ಟು ಹೀಗೆ ಇದು ಮಾಡುವಾಗ ಡೀಪ್ ಬ್ರೀತಿಂಗ್ ಮಾಡ್ಬೋದು. ಹೀಗೆ ಆಮೇಲೆ ಹೀಗೆ. ಸೊ ಬೇಸಿಕಲಿ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಎಕ್ಸಸೈಸಸನ್ನು ನೀವು ಮಾಡಬೇಕಾಗುತ್ತೆ. ಆಮೇಲೆ ಹೀಗೆ ಇಟ್ಕೊಂಡು ಚೆಸ್ಟ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಹೀಗೆ ಮಾಡಿ ಹೀಗೆ. ನೆಕ್ಸ್ಟು ವಾಲ್ ಪುಷಪ್ಸನ್ನು ಮಾಡ್ಬೋದು. ಆಮೇಲೆ ಹೀಗೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಆಮೇಲೆ ಹೀಗೆ ಬೆರಳಿಂದ ಹೀಗೆ ಹೋಗಬೇಕು, ಮತ್ತೆ ಹೀಗೆ ಬರಬೇಕು. ಹೀಗೆ ಇವೆಲ್ಲ ಬೇಸಿಕಲಿ ಚೆಸ್ಟ್ ರಿಲೇಟೆಡ್ ಎಕ್ಸಸೈಸ್, ಚೆಸ್ಟ್ ಮತ್ತು ಶೋಲ್ಡರ್ ರಿಲೇಟೆಡ್ ಎಕ್ಸಸೈಸಸ್ ಮಾಡ್ಕೋಬೇಕು. ಆಮೇಲೆ ವಾರಕ್ಕೆ 3 ಸಲ ಮಾಡಬೇಕು. ಕಾರ್ಡಿಯಕ್ ಸರ್ಜರಿ ಆದಮೇಲೆ ಹೆವಿ ಪ್ರೆಷರ್ಗಳು ಕೊಡೋಂಗಿಲ್ಲ. ಒಂದು 30 ಮಿನಿಟ್ಸು ಕೂಡ ನೀವು ಮಾಡ್ಕೋಬೋದು. ನೀವು ವಾರಕ್ಕೊಂದು 3 ಸಲ ಮಾಡಬೇಕು, 30 ಮಿನಿಟ್ಸು ಡೈಲಿ. ಅದು ಬೇಕಾದ್ರೆ ಡಿವೈಡ್ ಕೂಡ ಮಾಡ್ಕೋಬೋದು, ಬೆಳಗ್ಗೆ ಸಂಜೆ ರಾತ್ರಿ. ಇವಿಷ್ಟು ಬೇಸಿಕ್ ಬ್ರೀತಿಂಗ್ ಎಕ್ಸಸೈಸ್ ಇರುತ್ತೆ. ನೆಕ್ಸ್ಟ್ ಇನ್ನು ಮಿಕ್ಕಿದೆಲ್ಲನೂ ವಾಕಿಂಗು ಅದೆಲ್ಲ ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ಕೋಬೇಕು. ಮತ್ತು ನೀ ಎಕ್ಸಸೈಸ್ಗಳು ಮಾಡ್ತಾರೆ. ನಾನು ಹಿಂದಿನ ನನ್ನ ವೀಡಿಯೋಸ್ ಕೂಡ ಹಾಕಿದ್ದೀನಿ, ನೀ ವೀಡಿಯೋಸ್. ಅದೆಲ್ಲ ನೀ ಎಕ್ಸಸೈಸ್ಗಳು ಮಾಡ್ಕೋಬೋದು. ಅದು ತೀರಾ ಕಡಿಮೆ ಮಟ್ಟದ ಇಂಟೆನ್ಸಿಟಿಯಲ್ಲಿ ಮಾಡಬೇಕು, ತೀರಾ ಜಾಸ್ತಿ ಮಾಡೋಂಗಿಲ್ಲ. ಆಮೇಲೆ ಸ್ಲೋಲಿ ನೀವು ಸಣ್ಣ ಪುಟ್ಟ ಸೈಕಲಿಂಗು ಲೋ ಇಂಟೆನ್ಸಿಟಿಯಲ್ಲಿ ಕೂಡ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಫಸ್ಟ್ ಮಂತ್ ನೀವು ಎಷ್ಟು ಚೆನ್ನಾಗಿ ಇದು ಮಾಡ್ಕೊತೀರ ಅದ್ರ ತಕ್ಕನಾಗಿ ನಿಮಗೆ ರಿಕವರಿ ಚೆನ್ನಾಗಿರುತ್ತೆ. ಆಮೇಲೆ ಸ್ಪೈರೋಮೀಟರ್ ಅಂತ ಒಂದು ಬರುತ್ತೆ. ಅದು ಸ್ಪೈರೋಮೀಟರ್ ನೀವು ಅವರು ಆಪ್ರೇಷನ್ ಆಗಿ ಕೊಟ್ಟಿರ್ತಾರೆ, ಅದನ್ನು ನೀವು ಯೂಸ್ ಮಾಡಬಹುದು.
ಅದರದ್ದು ಉಪಯೋಗ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಧನ್ಯವಾದ.